ಈ ಮನೆ ಹೊಸಲು ತುಳಿಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಕೆಲವರಿಗೆ ಉತ್ತರ ಕೊಡೋದಕ್ಕೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದಕ್ಕೆ ಮತ್ತೆ ಬರಲೇಬೇಕಾಯ್ತು. ಬಿಡ್ರಿ, ನಡೀರಿ. ಕೂತ್ಕೊಳ್ಳಿ ಅಜ್ಜಿ. ನೀವ್ ಆರಾಮಾಗಿ ಮಲ್ಕೊಳ್ಳಿ. ನೀನು ಹೋಗಿ ವೈದೇಹಿನ ಸ್ವಲ್ಪ ಬರೋದಿಕ್ಕೆ ಹೇಳಮ್ಮ. ಓಹ್, ನಿನಗೆ ವೈದೇಹಿ ಅಂದ್ರೆ ಯಾರು ಗೊತ್ತಿಲ್ವಲ್ಲ? ನನ್ನ ಚಿಕ್ಕ ಮೊಮ್ಮಗನ ಹೆಂಡತಿ. ತುಂಬಾ ಒಳ್ಳೆಯವಳು. ಅವಳೆಲ್ಲಿರ್ತಾಳೋ ಅಲ್ಲಿ ಯಾವ ಸಮಸ್ಯೆನೂ ಇರಲ್ಲ. ಅಷ್ಟು ಚೆನ್ನಾಗಿ ಎಲ್ರೂ ನೋಡ್ಕೋತಾಳೆ. ಇಲ್ಲೇ ಇರ್ತೀಯಲ್ಲ, ಒಂದ್ಸಲ ಅವಳನ್ನ ನೋಡಿದ್ರೆ ನಿನಗೆಲ್ಲ ಅರ್ಥ ಆಗುತ್ತೆ. ನನ್ನನ್ನ ನನಗೆ ಪರಿಚಯಿಸ್ಬೇಕು ಅಂತ ನೋಡ್ತಿದ್ದೀರಾ ಅಜ್ಜಿ? ನಾನು ನನಗೆ ಅಲ್ಲ, ಇನ್ಯಾರಿಗೂ ಕಾಣಿಸಲ್ಲ. ಸರಿ ಹೋಗಮ್ಮ, ಹೋಗಿ ವೈದೇಹಿ ಏನಾರು ಕಾಣಿಸಿದ್ರೆ ಬೇಗ ಅವಳನ್ನ ಕಳಿಸು. ಅವಳ ಹತ್ರ ಮಾತಾಡೋದು ತುಂಬಾ ಇದೆ ನನಗೆ. ಹಾಗೆ ಆಗ್ಲಿ ಅಜ್ಜಿ. ಅಜ್ಜಿ ಕೇಳ್ತಿರೋ ಈ ಪ್ರಶ್ನೆಗೆ ಬೇರೆಯವರು ಏನು ಉತ್ತರ ಹೇಳ್ತಾರೋ ನೋಡೋಣ. ಅಮ್ಮ ಜಾನಕಿ, ಅತ್ತೆ ಮಲ್ಕೊಂಡ್ರಮ್ಮ? ಇಲ್ಲ ಅಮ್ಮ, ಇಲ್ಲಿ ಯಾರೋ ವೈದೇಹಿ ಅನ್ನೋರು ಇದಾರಂತ, ಅವ್ರನ್ನ ಬರೋದಕ್ಕೆ ಹೇಳ್ತಿದ್ದಾರೆ. ಅಮ್ಮ, 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 ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅರ್ಜೆಂಟ್ ಮೀಟಿಂಗ್ ಇದೆ. ರಂಗ, ಬ್ಯಾಗ್. ರಂಗ ಹೊರಗೋಗಿದ್ದಾನೆ, ನಾನು ತಗೊಂಡ್ ಬರ್ತೀನಿ. ನಾನು ತಗೊಂಡ್ ಬರ್ತೀನಿ. ಇಲ್ಲೋಡಿ ತಂದೆ, ತಗೊಳ್ಳಿ. ಇದು ನಿಮ್ದೇ ಅಲ್ವಾ? ತಗೊಳ್ಳಿ ತಗೊಳ್ಳಿ. ತಗೊಳ್ಳಿ, ನಿಮ್ದೇ ಅಲ್ವಾ? ಏಯ್, ನಿಂತ್ಕೋ. ಯಾರ್ ನೀನು?
ಎಲ್ಲ ಗೊತ್ತಿರೋ ಹಾಗೆ ಈ ಮನೇಲಿ ಮೊದಲೇ ಇದ್ದಂಗೆ ಅಜ್ಜಿ ರೂಮ್ನಲ್ಲಿ ಮಲಗಿಸ್ದೆ. ಇವಾಗ ದೇವಾಂಜ್ ಬ್ಯಾಗ್ ತರೋಕ್ ಹೇಳಿದ್ರೆ ಡೈರೆಕ್ಟ್ ಆಗಿ ಅವನ್ ರೂಮ್ಗೆ ಹೋಗಿ ಬ್ಯಾಗ್ ತಗೊಂಬಂದ್ ಕೊಟ್ಟಿದ್ಯಾ. ಇದೆಲ್ಲ ನಿನಗ್ ಹೇಗ್ ಗೊತ್ತು? ಇವಾಗ ನಾನು ವೈದೇಹಿ ಅಲ್ಲ ಅಲ್ವಾ? ಶ್ರವಂತಿ ಹೋಗಿ ತರ್ತೀನಿ ಅಂತಿದ್ ಕೂಡ್ಲೆ ಕೋಪಕ್ಕೆ ಬುದ್ಧಿ ಕೊಟ್ಟು ಪರಿಸ್ಥಿತಿನೆಲ್ಲ ಮರ್ತು ಹೋಗ್ಬಿಟ್ಟು ನಡ್ಕೊಂಡ್ಬಿಟ್ಟೆ. ಇನ್ ಮುಂದೆ ಹುಷಾರಾಗಿರ್ಬೇಕು ವೈದೇಹಿ. ರಾಮ, ನನ್ನನ್ನು ಕಾಪಾಡು. ಯಾಕೆ ಸುಮ್ಮನೆ ಇದ್ಯಾ? ಈ ಮನೆಯಲ್ಲಿ ನಮ್ಗೆ ಒಂದೊಂದ್ಸಲ ವಸ್ತುಗಳು ಎಲ್ಲಿದೆ ಅಂತ ಗೊತ್ತಾಗೋದೇ ಇಲ್ಲ. ಹಾಗಿರೋವಾಗ ಈಗಷ್ಟೇ ಈ ಮನೆಯೊಳಗ್ ಬಂದಿರೋ ನಿನಗ್ ಹೇಗಿದೆಲ್ಲ ಗೊತ್ತು? ಹೌದು, ನಾನೇ ಭಾವನ್ ರೂಮ್ಗೆ ಹೋಗಿದ್ದಿದ್ರು ಬ್ಯಾಗ್ ಎಲ್ಲಿದೆ ಅಂತ ಹುಡುಕ್ಬೇಕಾಗಿತ್ತು. ನೀನ್ ಮಾತ್ರ ಹೀಗೋಗ್ ಹಾಗೆ ತಂದ್ಬಿಟ್ಟೆ. ಆಶ್ಚರ್ಯ ಆಗ್ತಿದ್ಯಲ್ಲ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಅಜ್ಜಿನ ಕರ್ಕೊಂಡು ಹೋಗ್ತಿರುವಾಗ ಆ ರೂಮ್ನ ಅವರೇ ತೋರಿಸಿದ್ರು. ಇನ್ನು ಬ್ಯಾಗ್ ಬಗ್ಗೆ ಹೇಳೋದಾದ್ರೆ ಇವರು ಕೈ ಎತ್ತಿ ಆ ಕಡೆ ತೋರಿಸಿದ್ರಲ್ಲ, ಅಷ್ಟೇ ನನಗೆ ಗೊತ್ತಾಯ್ತು. ಮೇಲ್ಗಡೆ 4 ರೂಮ್ ಇದೆಯಲ್ಲ, ಅವ್ರ ರೂಮೇ ಅಂತ ಹೇಗೆ ಗೊತ್ತು ಅಂತ ಮಾತ್ರ ಕೇಳಬೇಡಿ. ಅದೊಂದೇ ಅದೃಷ್ಟ. ಹೋಗಿದ್ ಮೊದಲನೇ ರೂಮೇ ಅವ್ರದ್ದಾಗಿತ್ತು. ಅಲ್ಲಿ ಆಫೀಸ್ ಬ್ಯಾಗ್ ಇತ್ತು, ತಗೊಂಡು ಬಂದ್ಬಿಟ್ಟೆ. ಅಷ್ಟಕ್ಕೂ ಇದು ನೀವು ಕೇಳಿರೋ ಬ್ಯಾಗ್ ಹೌದು ಅಲ್ವೋ ಅಂತ ಒಂದ್ಸಲ ನೋಡಿ. ಇದೇನಾ? ಹೌದು, ಇದೆ. ಇದು ಕೂಡ ಅದೃಷ್ಟನೇ. ಹೌದು, ಅಯ್ಯೋ ಮರ್ತೇ ಹೋಗಿದ್ದೆ. ಅಜ್ಜಿಗೆ ಏನಾದರೂ ಮಾತ್ರ ಏನಾದರೂ ಕೊಡ್ಬೇಕೇನೋ, ನೋಡ್ಕೊಂಡು ಬರ್ತೀನಿ. ಅಯ್ಯೋ ಮರ್ತೇ ಹೋದೆ. ಅಜ್ಜಿ ಏನೋ ವೈದೇಹಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಅವ್ರು ಯಾರೋ ಒಂದ್ಸಲ ಕಳಿಸ್ಕೊಡಿ. ಅಜ್ಜಿ ಮಾತಾಡ್ತಿದ್ರೆ ವೈದೇಹಿ ಯಾರು ಒಳ್ಳೆ ಹುಡುಗಿ ಅಂತ ಅನ್ಸತ್ತೆ. ನನಗೂ ಕೂಡ ಅವ್ರು ಯಾರು ಅಂತ ನೋಡಬೇಕು ಅನ್ನಿಸ್ತಾ ಇದೆ. ಬೇಗ ಕಳಿಸ್ಬಿಡಿ, ಮರಿಬೇಡಿ. ನನಗೆ ಯಾಕೋ ಡೌಟ್ ಬರ್ತಿದೆ ಅಕ್ಕ. ನನಗ್ಯಾಕೋ ಡಬಲ್ ಡೌಟ್ ಆಗ್ತಿದೆ. ಇಲ್ಲೇ ಇರ್ತಾಳಲ್ವಾ, ನೋಡ್ಕೊಳ್ಳೋಣ. ಹಳೇದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಹೀಗೆ ನೋವು ಮಾಡ್ಕೋತಿದ್ಯಾ? ನಿನ್ನ ನೆನಪಲ್ಲಿ ಅವ್ರು ಇರ್ಬೋದು, ಆದ್ರೆ ಅವ್ರ ಮನ್ಸಲ್ಲಿ ನೀನಿಲ್ಲ. ಬಂದ ಕೆಲಸನ ಮುಗಿಸ್ಕೊಂಡು ಹೋಗು.
ಇಲ್ಲೇ ಇಟ್ಟು ಹೋಗಿದ್ನಲ್ಲ, ಎಲ್ಲಿ ಹೋಯ್ತು? ನನಗಿರೋ ಒಂದೇ ಒಂದು ನಂಬಿಕೆ ಅಂದ್ರೆ ನೀನೇ ರಾಮ. ನೀನು ಕೂಡ ಇಲ್ಲದೆ ಹೋದ್ರೆ ನನ್ನ ನೋವು ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ರಾಮ? ಈ ಮನೇಲಿ ಇಲ್ಲೇ ಇದ್ದೆ ಅಲ್ವಾ? ನನ್ನ ಜೀವನ ಹೀಗಾಗೋಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಈ ಮನುಷ್ಯರ ಮನ್ಸಲ್ಲಿ, ಈ ಮನೇಲಿ ನನ್ ಗುರ್ತನೇ ಪ್ರಶ್ನಾರ್ಥಕ ಮಾಡ್ಬಿಟ್ಟಲ್ಲ ರಾಮ. ಅವ್ರ ಮುಖ ನೋಡು. ನಿನ್ ಸಾಕ್ಷಿಯಾಗಿ ಪ್ರೀತಿ ಮಾಡಿದ್ವಿ, ಮದ್ವೆನೂ ಮಾಡ್ಕೊಂಡ್ವಿ ಅಲ್ವಾ? ಈಗ ಅದೆಲ್ಲ ಏನಾಗೋಯ್ತು? 6 ತಿಂಗಳು ದೂರ ಆಗಿದ ತಕ್ಷಣ ಶಾಶ್ವತವಾಗಿ ದೂರ ಆದಂಗೇನೇನಾ? ನನ್ ಸ್ಥಾನ ನನಗೆ ಕೊಡು ಅಂತ ಕೇಳ್ತಿಲ್ಲ ರಾಮ. ನನ್ನ ಮರ್ತೋಗಿರೋ ಈ ವ್ಯಕ್ತಿಗೆ, ಇವರಿಂದ ದೂರ ಆಗಿರೋದಕ್ಕೆ ಕಾರಣ ಆಗಿರೋ ಆ ಶ್ರವಂತಿಗೆ ಸರಿಯಾಗಿ ಬುದ್ಧಿ ಕಲಿಸುವಂತ ಅವಕಾಶ ಕೊಡು, ಸಾಕು. ಅಷ್ಟು ಪ್ರೀತಿಸ್ತೆ, ಇಷ್ಟು ಪ್ರೀತಿಸ್ತೆ ಅಂತ ಕಥೆಗಳು ಹೇಳಿ ಹೆಂಡತಿ ದೂರ ಆದ ಮಾತ್ರಕ್ಕೆ ನನಗೇನಾಯ್ತು ಅನ್ನೋ ಚಿಂತೆ ಕೂಡ ಇಲ್ಲದೆ ಮದ್ವೆಗೆ ಸಿದ್ಧವಾಗಿ ಹೇಗೆ ಪ್ರಶಾಂತವಾಗಿ ಮಲ್ಕೊಂಡಿದ್ದಾರೆ ನೋಡು. ಅಷ್ಟಕ್ಕೂ ಏನಿದೆ ಆ ಶ್ರವಂತಿ ಮುಖದಲ್ಲಿ? ಮುತ್ತು ಮುತ್ತು ಬೇರೆ ಕೊಟ್ರಿ ಅಲ್ಲ? ಮುತ್ತು ಕೊಡೋಷ್ಟು ಇಷ್ಟನಾ ನಿಮ್ಗೆ? ನಿಮ್ಮನ್ನ ಹೀಗಲ್ಲ, ನಿಮ್ಮನ್ನ ಯಾರು ಯಾರದು? ಅಪ್ಪ ಅಮ್ಮ, ಯಾರದು? ಯಾರು ಯಾರು? ಕಳ್ಳ ಕಳ್ಳ! ಯಾರದು? ಏಯ್, ಯಾರು? ದೇವಾಂಶ್, ದೇವಾಂಶ್, ಏನಾಯ್ತಪ್ಪ? ದೇವಾಂಶ್, ದೇವಾಂಶ್, ಏನಾಯ್ತು ಮಗನೇ? ಏನಾಯ್ತು? ಏನಾಯ್ತು ಹೇಳು. ಆಗ್ಲೇ ನನ್ನ ರೂಮ್ಗೆ ಯಾರಾದ್ರೂ ಬಂದಿದ್ರಾ? ನಾವಾ? ಇಲ್ಲ ಕಣೋ, ನಾವ್ ಯಾರು ಬಂದಿಲ್ಲ. ನೀನ್ ಕೂಗಿದಕ್ಕೆ ನಮ್ಗೆ ಎಚ್ಚರ ಆಗಿ ಇಲ್ಲಿಗೆ ಬಂದ್ವಿ. ಮೊನ್ನೆ ನೋಡಿದ್ರೆ ಬೆಳಗ್ಗೆ ಕಿರ್ಚ್ಕೊಂಡ್ರಿ, ಇವತ್ ನೋಡಿದ್ರೆ ಇಷ್ಟೊತ್ನಲ್ಲಿ ಕಿರ್ಚ್ಕೊಂಡ್ರಿ. ಅಲ್ಲ, ಏನಾಗಿದೆ ಬಾಬಾ ನಿಮ್ಗೆ? ಅಮ್ಮ, ಯಾರು ಬಂದಿಲ್ಲ ಅಂದ್ಮೇಲೆ ಇನ್ಯಾರು ಹೊಡೆದಿದ್ದು? ಏನಾಯ್ತು ಅಂತ ಕೇಳಿದ್ರೆ ಆ ಕಡೆ ನೋಡ್ತಿದ್ಯಾ? ನಿನ್ಗೇನಾಯ್ತು ಅಂತ ಹೇಳು. ಏನಾಯ್ತು ದೇವಾಂಶ್? ಯಾಕೆ ಸಪ್ಪಕ್ಕೆ ಕೂತಿದ್ಯಲ್ಲ? ಏನಾಯ್ತಪ್ಪ? ಏನಾಯ್ತು ಕಂದ? ಯಾರೋ ನನ್ಗೆ ಹೊಡೆದ್ರು. ಏನು ಹೊಡೆದ್ರಾ? ಹೌದಪ್ಪ, ಯಾರೋ ಒಳಗ್ ಬಂದು
ನನಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಹೋದ್ರು. ಅಮ್ಮ, ಈ ನಡುರಾತ್ರಿಯಲ್ಲಿ ನಿನ್ ರೂಮ್ಗೆ ಯಾರು ಬರ್ತಾರೆ? ಬಂದ್ರೆ ನೀನ್ ಹೆಂಡತಿ ಆಗಿರೋದ್ರಿಂದ ಶ್ರವಂತಿನೇ ಬಂದಿರ್ಬೇಕು. ನಾನಲ್ಲ ಅಕ್ಕ. ಹಬ್ಬಾ, ಇಲ್ಲಿಗ್ ಬರೋ ಅವಕಾಶ ಯಾರಿಗಿದೆ ಅಂತ ಯೋಚಿಸ್ತಾ ಇದ್ದೀನಿ. ಆದ್ರೂ ನೀನ್ ಬಂದ್ರೆ ಸೈಲೆಂಟ್ ಆಗಿ ಬಂದು ಮುತ್ ಕೊಡ್ತೀಯೇ ಹೊರ್ತು ಹೊಡಿತೀಯ ಹೇಳು? ಅಲ್ವಾ ದೇವಾಂಶ್? ಕೊಡ್ತಾಳೆ. ಇವ್ರಿಗ್ 4 ಹೊಡೆದ ಹಾಗೆ ಇವ್ರಿಗೂ 4 ಮೂತಿ ಮೇಲೆ ಕೊಟ್ರೆ ಮತ್ತೆ ಮುತ್ತು ಗಿತ್ತು ಅಂತ ಯೋಚನೆ ಕೂಡ ಮಾಡಬಾರ್ದು. ವಿಚಿತ್ರವಾಗಿದ್ಯಲ್ಲ, ಯಾರು ಬಂದಿರ್ತಾರೆ? ಒಂದ್ ವೇಳೆ ಕನಸ್ ಬಂದಿರ್ಬೋದು ಅನ್ಸುತ್ತೆ. ಇದು ಖಂಡಿತ ಕನ್ಸಲ್ಲ. ಅಂದ್ರೆ ಇಡೀ ದಿನ ತುಂಬಾ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ಬೋದು ಅಲ್ವಾ? ಆ ಥರ ಕನಸು ಬರ್ತಿದ್ದ ಹಾಗೆ ನಿಜವಾಗ್ಲೂ ಯಾರೋ ಹೊಡೆದಿದ್ದಾರೆ ಅನ್ಸಿದೆ. ಕರೆಕ್ಟಾಗಿ ಹೇಳಿದ್ಯಮ್ಮ, ಖಂಡಿತ ಹಾಗೇ ಆಗಿರುತ್ತೆ. ಅಮ್ಮ ಶ್ರವಂತಿ, ಯಾವುದಕ್ಕೂ ಒಳ್ಳೇದು, ನೀನ್ ಇಲ್ಲೇ ಇರು. ಏನು ಬೇಕಾಗಿಲ್ಲಮ್ಮ, ನಾನೊಬ್ಬನೇ ಮಲ್ಕೋತೀನಿ, ನೀವೆಲ್ಲ ಹೊರಡಿ. ಏನು ಮುದ್ದು ಮಾಡೋದು, ಮುದ್ದು ಕೊಡೋದು, ಇಂಥ ಕನ್ಸ್ ಬರೋ ವಯಸ್ಸಲ್ಲಿ ಪಾಪ ನಿನಗೆ ಯಾರೋ ಹೊಡೆಯೋ ತರ ಕನ್ಸ್ ಬೀಳ್ತಿದೆ. ಯಾಕೋ ಇದು ಖಂಡಿತ ಕನ್ಸಲ್ಲ. ಯಾರು ಬೇಕು ಅಂತ ಮಾಡಿರೋ ಕೆಲಸ. ಅಷ್ಟಕ್ಕೂ ಯಾರು ಹೊಡೆದಿರ್ಬಹುದು? ಸೇಡ್ ತೀರ್ಸ್ಕೊಳಕ್ ಕಾಯ್ತಿದ್ದವ್ರೆ ಚೆನ್ನಾಗಿ ಹೊಡೆದು ಹೋಗಿದ್ದಾರೆ ಅನ್ಸುತ್ತೆ. ನನ್ನ ಮೇಲೆ ಅಷ್ಟೊಂದು ಸೇಡ್ ಯಾರಿಗಪ್ಪ ಇದೆ? ಇದೇನು ರಾಮನ್ ವಿಗ್ರಹ ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ, ಯಾರು ತಗೊಂಡು ಹೋಗಿರ್ಬೋದು? ವೈದೇಹಿ? ವೈದೇಹಿ ಏನಾದ್ರೂ ಬಂದಿದ್ಲಾ? ವೈದೇಹಿ, ಖಂಡಿತ ವೈದೇಹಿ ಬಂದಿರ್ತಾಳೆ. ವೈದೇಹಿ,
ರಾಮ, ನನ್ನ ಹತ್ರ ಬಂದ್ಬಿಟ್ಯಾ?